ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಲ್ಲಿ ಮೋದಿ ಇದ್ರೇನೆ ಒಳ್ಳೇದು. ಯಾಕಂದ್ರೆ ಈ ರಾಹುಲ್ಗೆ ಏನು ಗೊತ್ತಾಗಲ್ಲ, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಹುಡುಗರು ಆಟ ಆಡ್ದಂಗೆ ಇರ್ತದೆ ಅಷ್ಟೇ. ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಡ್ತಾ ಇದಾರಲ್ವಾ, ಅದ್ರ ಬಗ್ಗೆ ಏನು ಗ್ಯಾರಂಟಿ ಕೊಡೋದು? ನಮ್ಮ ನೋಡಿಯೋದು ಈ ಕಡೆಗೆ ಗಂಡಸರು ನೋಡಿಯೋದು, ಹೆಂಗಸರ್ಕ ಫ್ರೀ ಅಂತ ಮಾಡೋದು ಅಷ್ಟೇ. ಇಲ್ಲ JDS ಮೋದಿಗೆ ನಾವು ಹಾಕೋದು ಒಟ್ಟು. ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾರಲ್ಲ, ಅದ್ರ ಏನು ಗ್ಯಾರಂಟಿ ಏನು ಕೊಟ್ಟಿದ್ದೆ ಕೂಡ ಏನಿಲ್ಲ. ಏನು ಕೊಟ್ಟಿದ್ದಾರೆ? ಈ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ. ಹೆಂಗಸರಿಗೆ ಮಾತ್ರ ಸವಲತ್ತು ಕೊಟ್ಟಿದ್ದಾರೆ. ಯಾಕಂದ್ರೆ ರಾಮ ದೇವಸ್ಥಾನ ಕಟ್ಟವನೆ, ನಮ್ಗೆ ಏನೇನು ಸೌಕರ್ಯ ಬೇಕೋ ಮಾಡಿಕೊಡ್ತಾವನೆ. ನಾವು BJPಗೆ ವೋಟ್ ಹಾಕೋದು. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಮೋದಿ ಬರಬೇಕು ನಮಗೆ ಪ್ರಧಾನಮಂತ್ರಿ. ನಾವು ಅವ್ರು ಮಾಡಿ ಕೂಡ ಮಾಡಬೇಡ, ನಮ್ಗೆ ಮೋದಿನೇ ಬೇಕು. ನಮಗೆಲ್ಲ ಮೊದಲೆಲ್ಲ ಚೆನ್ನಾಗಿ ಅನುಕೂಲ ಮಾಡ್ತಾಯಿದ್ರು. ಅವ್ರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಹಾಕಬೇಕು ಅಂತ ನಾವು ಕೋರ್ತಾಯಿದ್ದೀವಿ. ಮೊದಲೆಲ್ಲ ಮನೆ ಮಠ ಎಲ್ಲ ಕಟ್ತಾಯಿದ್ರು, ಎಲ್ಲ ಅನುಕೂಲ ಎಲ್ಲ ಮಾಡ್ತಾಯಿದ್ರು ಅವರು BJP ಕಡೆಯಿಂದ. ಅವ್ರಿಗೆ ಮತ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ. ಮಲ್ಲೇಶ್ ಬಾಬು ಮಾತಾಡ್ತೀವಿ ಸರ್ ಅಷ್ಟೇ. ಸೆಂಟ್ರಲ್ ಮೋದಿ ಬರ್ಬೇಕಾ ರಾಹುಲ್ ಬರ್ಬೇಕು? ಮೋದಿನೇ ಬರ್ಬೇಕು ಸರ್. ಯಾಕೆ ಗೊತ್ತಾ, ರೈತರಿಗೆ ನೀರು ಅದು ಇದು ಸ್ವಲ್ಪ ಬಡವರಿಗೆ ಅದೆಲ್ಲನೂ ಸ್ವಲ್ಪ ಅರ್ಥ ಆಗತ್ತೆ. ಈಗ ಬಿಟ್ಟಿದ್ದಾರೆ. JDS ಹಾಕೋಣ ಅಂತ ಪ್ರಯತ್ನ. ಯಾಕಂದ್ರೆ BJPಗೆ ಆಗ್ಬೋದು, ಇಲ್ಲ JDSಗೆ ಆಗ್ಬೋದು. ಯಾಕೆ ಅಂತ 2 ಸತಿ ಪಾಪ ಅವರು ಕೆಳಗೆ ಬಿದ್ದೋಗಿದ್ದಾರೆ. ಗೆದ್ದನ್ನು ಅಂದ್ಬಿಟ್ಟು ಲೋಕಲ್ ಅವರು ಈ ಕಡೆ ಕೋಲಾರ ಡಿಸ್ಟಿಕ್ ಲೋಕಲ್. ಬೆಂಗಳೂರನ್ನ ನಾವು ನೋಡಿದ್ರೆ ಇವ್ರು ಗೆದ್ದುಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲೇ ನಾವು ಹಿಡಿಯೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಸರ ಅವರು ಮರ್ಯಾದೆ ಕೊಡ್ತಾರೆ ಅಂದ್ಬಿಟ್ಟು ಅವರಿಗೆ ಓಟ್ ಹಾಕೋಣ ಅಂತ, ಮತ ನೀಡೋಣ ಅಂತ ಬಿಟ್ಟು ನಾವು ಪ್ರಯತ್ನ ಮಾಡೋಣ. ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕಾ ರಾಹುಲ್ ಬರ್ಬೇಕು? ಅಲ್ಲಿ ಮೋದಿ ಇದ್ರೇ ಒಳ್ಳೇದು. ಯಾಕಂದರೆ ಈ ರಾಹುಲ್ಗೆ ಏನು ಗೊತ್ತಾಗಲ್ಲ, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಹುಡುಗರು ಆಟ ಆಡ್ದಂಗೆ ಇರ್ತದೆ ಅಷ್ಟೇ. ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಡ್ತಾ ಇದಾರಲ್ವಾ, ಅದ್ರ ಬಗ್ಗೆ ಏನು ಗ್ಯಾರಂಟಿ ಕೊಡೋದು? ನಮ್ಮ ನೋಡಿಯೋದು ಈ ಕಡೆಗೆ ಗಂಡಸರು ನೋಡಿಯೋದು, ಹೆಂಗಸರ್ಕ ಫ್ರೀ ಅಂತ ಮಾಡೋದು ಅಷ್ಟೇ. ಇನ್ನೇನು ಅವ್ರ ಮನೆಯಿಂದ, ಅವ್ರ ಅಪ್ಪನ ಗಂಟು ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ಇದು ಜನಗಳೆಲ್ಲ ಏನು ನಂಬಿಸಿ ಬಿಟ್ಟಿದ್ರಂದರೆ, ಏನು ಬಿಟ್ಟು ನಂಬಿಸಿದ್ರೆ ಸಿದ್ದರಾಮಯ್ಯ ಮನೇಲಿ ಐತೆ ಅದು ದುಡ್ಡು, ನಮ್ಮ ಎಲ್ರಿಗೂ ಜನಕ್ಕೆಲ್ಲ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ನಂಬಿಸ್ಬಿಟ್ರು. ಎಲ್ಲ ಹೆಂಗಸರ್ಕ ಗಂಡಸರ್ಕ ಎಲ್ಲ ನಂಬಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ರು. ಅದಕ್ಕೆ 135 ಅವರು ಗೆದ್ಕೊಂಡಿದ್ದು. ಈ ಸರ್ತಿ ಯಾರು ಹಾಕ್ತಾರೆ? ಕಾಂಗ್ರೆಸ್ಗೆ ಯಾರು ಹಾಕಲ್ಲ. ಮೋದಿ ಸ್ಕೀಮ್ಗಳು ಎಲ್ಲ ಸ್ವಲ್ಪ ಸಿಗ್ತಾ ಇದ್ದಾವೆ. ಸ್ವಲ್ಪ ನಾವು ಉಪಯೋಗ ಮಾಡ್ಕೊತಾ ಇಲ್ಲ ಅಷ್ಟೇ. ಇನ್ನು ಉಪಯೋಗ ಮಾಡಿಕೊಂಡ್ರೆ ಎಲ್ಲವೂ ಇರ್ತವೆ, ಯಾವುದು ಕ್ಯಾನ್ಸಲ್ ಆಗಿಲ್ಲ. ಇವಾಗ ನೋಡಿ, ಎಲ್ಲ ಇದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋನ್ಕೋ ರೇಷನ್ ಕಾರ್ಡು ಇಲ್ಲ ಆಯುಷ್ಮಾನ್ ಕಾರ್ಡು ಯಾವುದೋ ಒಂದು ಅದು ಮಾಡಿದ್ದಾರೆ. ಅವ್ರು ಎತ್ಕೊಂಡು ಹೋಗಿದ್ರೆ ನಾವು ಪ್ರಯತ್ನ ಮಾಡಬೇಕಲ್ಲಿ ಹಾಸ್ಪಿಟ್ಲಲ್ಲೇ ಪ್ರಯತ್ನ ಮಾಡಿದ್ರೆ ಅವರು ಗೌರ್ಮೆಂಟಿಂದ ಸಬ್ಸಿಡಿ ಅಮೌಂಟ್ ಕಟ್ ಮಾಡ್ತಾರೆ. 10 ಲಕ್ಷಕ್ಕೆ ಒಂದು 5,000 6,000 ಕಟ್ ಮಾಡ್ಕೊತಾರೆ ಫೀಸು ಹಾಸ್ಪಿಟ್ಲವರು. ಮಿಕ್ಕಿದ ಅಮೌಂಟೆಲ್ಲ ನಮ್ಮ ಕೈ ಕೊಡ್ತಾರೆ. ಫಸ್ಟ್ ಕಟ್ಸ್ಕೊತಾರೆ, ಮತ್ತೆ ರಿಟರ್ನ್ ಕೊಡ್ತಾರೆ ನಮ್ಗೆ ಅಮೌಂಟು. ಒಂದು 5,000 ರೂಪಾಯಿ ಅವರು ಫೀಸ್ ಕಟ್ ಮಾಡ್ಕೊತಾರೆ. ಮೊನ್ನೆ ಒಂದು ನಮ್ಮದೇ ಇದು ಸ್ವಲ್ಪ ಡೆತ್ತಾಯಿತು, ಒಂದು 60 ಒಂದು 80 ಆಯಿತು. ಅದರಲ್ಲಿ ಒಂದು 10,000 9,000 ಕಟ್ ಮಾಡ್ಕೊಂಡ್ರು. ಮಿಕ್ಕಿದ ಅಮೌಂಟಲ್ಲಿ ರಿಟರ್ನ್ ಕೊಟ್ಟರು ಮೆಡಿಕಲಲ್ಲಿ. ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡ್ರೆ ಏನು ಬರೋದಿಲ್ಲ. ಅದೇನಂದರೆ ಇವಾಗ JDSಗೆ ಆಗ್ಬೇಕು. ಯಾಕಂದರೆ 2 ಕಮಿಟ್ ಆಗಿದ್ದಾರಲ್ಲ, ಮಲ್ಲೇಶ್ ಬಾಬುಗೆ ಆಗ್ಬೇಕು. BJP ಬಂದ್ರೆ ನಮ್ಗೆ ಒಂಥರ ಒಳ್ಳೆ ಇದು, ರೈತರಿಗೆ ಒಂಥರ ಇದು. JDS BJP ಅಲಯನ್ಸ್ ಇದೆ ಇಲ್ಲಿ. ಹೌದು ಸರ್. ಮಲ್ಲೇಶ್ ಬಾಬು ಅವರು JDS ಪಕ್ಕ ನಿಂತಿದ್ದಾರೆ. ಹೌದು ಸರ್. ಕಾಂಗ್ರೆಸ್ ಮಾತನಾಡ್ತೀರಾ, ಮಲ್ಲೇಶ್ ಬಾಬು ಅವ್ರು ಮಾತನಾಡ್ತಾರೆ? ಮಲ್ಲೇಶ್ ಬಾಬು ಮಾತಾಡ್ತೀವಿ ಸರ್ ಅಷ್ಟೇ. ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕಾ ರಾಹುಲ್ ಬರ್ಬೇಕು? ಮೋದಿನೇ ಬರ್ಬೇಕು ಸರ್. ಯಾಕೆ ಗೊತ್ತಾ, ರೈತರಿಗೆ ನೀರು ಅದು ಇದು ಸ್ವಲ್ಪ ಬಡವರಿಗೆ ಅದೆಲ್ಲನೂ ಸ್ವಲ್ಪ ಅರ್ಥ ಆಗತ್ತೆ. ಈಗ ಮೋದಿ ಸ್ಕೀಮ್ ನಿಮ್ಗೆ ಏನೇನು ಸಿಕ್ಕಿದೆ ಸರ್? ಸಿಕ್ಕೈತೆ ಸರ್. ನಮಗೆಲ್ಲ ಜಮೀನಲ್ಲಿ ಸ್ವಲ್ಪ 2,000 ರೂಪಾಯಿ ಹಾಕ್ತಾರೆ. ಪ್ರತಿಯೊಂದೂ ಸ್ವಲ್ಪ ಮೋದಿ ಇದ್ರೆ ನಮ್ಮ ಮಾಡ್ಕೋದ್ರೂ ಸ್ವಲ್ಪ ಒಂದು ಮರ್ಯಾದೆ ಐತೆ ರೈತರಿಗೆ. ಅವರೆಲ್ಲಂದ್ರೂ ಒಳ್ಳೆ ದೇವಸ್ಥಾನಕ್ಕೆ ಅದು ಇದು ಎಲ್ಲ ಇಂಪ್ರೂವ್ ಮಾಡ್ತಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟೇ ಸರ್. ನಮಗೊಬ್ರಿಗೆ ಮಾಡಿಲ್ಲ ಅಂದಿಲ್ಲ, ಪ್ರತಿಯೊಬ್ಬರಿಗೂ ದೇವಸ್ಥಾನಕ್ಕೆ ಅದು ಇದು ಅಭಿವೃದ್ಧಿ ಮಾಡ್ತಾರೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಾ ಇದಾರಲ್ಲ ಸ್ಟೇಟಲ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೊಡ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಕೊಡ್ತಾರೆ, ಸ್ವಲ್ಪ ಜನಕ್ಕೆ ಬರಲ್ಲ. ಅದು ಅವ್ರವ್ರ ಅಭಿವೃದ್ಧಿ, ನಾವು ಹೇಳೋಕ್ಕಾಗಲ್ಲ. ನಾವು BJPಗೆ ಹಾಕೋದು ಒಟ್ಟು. ನಾವಂತೂ BJPಗೆ ಹಾಕೋದು. ಹೆಂಗಸ್ರು ಮಾತ್ರ ಓಟ್ ಹಾಕಿರೋದು, ಗಂಡಸ್ರು ಓಟ್ ಹಾಕಿಲ್ಲಲ್ಲ. ಸಿದ್ದರಾಮಯ್ಯನ್ಕಂತೂ ಓಟ್ ಹಾಕಿಲ್ಲ ನಾವು, ನಮ್ಗೆ ಬೇಕಾಗಿಲ್ಲ. ಮೋದಿಗೆ ನಾವು ಹಾಕೋದು.
ಇಲ್ಲ JDSಗೆ ಮೋದಿಗೆ ನಾವು ಹಾಕೋದು ಒಟ್ಟು. ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟವ್ರಲ್ಲ ಅದ್ರ ಏನು ಗ್ಯಾರಂಟಿ ಏನು ಕೊಟ್ಟಿದ್ದೆ ಕೂಡ ಏನಿಲ್ಲ. ಏನು ಕೊಟ್ಟಿದ್ದಾರೆ? ಈ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ. ಹೆಂಗಸ್ರಿಗೆ ಮಾತ್ರ ಸವಲತ್ತು ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಎತ್ತಿದವ್ರಿಗೆ ಮಾತ್ರ ಗಂಡ್ಸನ್ನ ಒಯ್ದ್ಬಿಟ್ಟು ಹೆಂಗಸೋತಾಳೆ ಗೊತ್ತಾ? ಯಾರು ಕೊಟ್ಟಿರೋದು? ಅವ್ನು ಮಿನಿಸ್ಟ್ರೇ ಕೊಟ್ಟಿರೋದು. ಹೆಂಗಸ್ ಕತ್ತಿ ನಮ್ಗೆ ಬೇಕಾಗಿಲ್ಲ. ಹೇಳ್ತೀನಿ ಕೇಳು, ನಾವು ಹಾಕೋದೇ BJPಗೆ. ತಟ್ಟಾಡ್ತಾ ಇದ್ದಲ್ಲ. ನ್ಯೂಸ್ ಅವ್ರಿಗೆ ನಮ್ಗೆ ಸುಸ್ವಾಗತವನ್ನು ನಾವು ಬಯಸ್ತಾ ಇದ್ದಾರೆ. ಈಗ ಹೇಳೋದೇನೆಂದರೆ ಮೊದಲು BJP ಕಡೆಯಿಂದ ನಮಗೆ ಜಾಸ್ತಿ ಸೌಕರ್ಯ ಇತ್ತು. ಏನಂದರೆ ಮೋದಿಯವರು ನಮಗೆಲ್ಲ ಮೊದಲೆಲ್ಲ ಚೆನ್ನಾಗಿ ಅನುಕೂಲ ಮಾಡ್ತಾಯಿದ್ರು. ಅವ್ರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಹಾಕಬೇಕು ಅಂತ ನಾವು ಕೋರ್ತಾಯಿದ್ದೀವಿ. ಮೊದಲೆಲ್ಲ ಮನೆ ಮಠ ಎಲ್ಲ ಕಟ್ತಾಯಿದ್ರು, ಎಲ್ಲ ಅನುಕೂಲ ಎಲ್ಲ ಮಾಡ್ತಾಯಿದ್ರು ಅವರು BJP ಕಡೆಯಿಂದ. ಅವ್ರಿಗೆ ಮತ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ.